ಹೀ ಈಸ್ ಅ ಜೆಂಟಲ್ಮನ್. ಅಂದರೆ ಒಂದು ಹುಡುಗಿಗೆ ಒಂದು ಸ್ವಲ್ಪ ಈ ಬಗ್ಗೆ ಒಂದು ಓಕೆ ವೆನ್ ಯು ಗೆಟ್ ಮ್ಯಾರಿಡ್, ಓಕೆ ನನ್ನ ಹುಡುಗ ಹಿಂಗಿರಬೇಕು ಇರಬೇಕು ಅಂತ ಇರುತ್ತೆ ಗೊತ್ತಾ. ಹೀ ಈಸ್ ಗಾಟ್ ಆಲ್ ದ್ಯಾಟ್. ಪ್ರಾಬಬ್ಲಿ ಈಗೋ ಅನ್ನೋದಿಲ್ಲ. ಈಸ್ ವೆರಿ ಕೈಂಡ್, ಹಂಬಲ್. ಆ್ಯಂಡ್ ಅವ್ರು ಹೇಳ್ದಂಗೆ ನಾನೊಂದು ಸ್ವಲ್ಪ ಥಿಂಕ್ ಮಾಡೋದು ಕಮ್ಮಿ. ಸೊ ನನಗೆ ಈ ಥರನೇ ಯಾರಾದರೂ ಬೇಕು, ಕ್ಯಾನ್ ಗೈಡ್ ಮೀ ಆಲ್ಸೋ. ಆ್ಯಂಡ್ ಮೋರ್ ಓವರ್ ಈ ಮೇಲ್ ಈಗೋ ಅಂತಾರೆ ಗೊತ್ತಾ, ಅದು ಇಲ್ಲ. ವೆರಿ ವೆರಿ ಹಂಬಲ್ ಆ್ಯಂಡ್ ಐ ಥಿಂಕ್ ಇಸ್ ಅ ಪ್ಯೂರ್ ಸೋಲ್. ತುಂಬ ಇದೆ, ಲಿಸ್ಟ್ ಇಸ್ ಅ ಲಾಟ್. ಹಿ ಈಸ್ ಅ ಜೆಂಟಲ್ಮನ್ ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್. ಯಾರಿಗೆ ಅವ್ರಿಗ? ನೋ, ಶಿ ಇಸ್ ಅ ವೆರಿ ಗುಡ್ ಕುಕ್. ಅದ್ಭುತವಾಗಿ ಅಡುಗೆ ಮಾಡ್ತಾರೆ ಅವರು. ಇಲ್ಲ ಏನೋ ಅದು ರಾಂಗ್ ಇನ್ಫಾರ್ಮೇಶನ್ ಬಂದಿದೆ. ಇಲ್ಲ, ಶಿ ಕುಕ್ಸ್ ಆ್ಯಂಡ್ ಅವ್ರಿಗೆ ಅವ್ರು ತಿನ್ನಲ್ಲ, ತುಂಬ ಕಮ್ಮಿ ತಿನ್ನೋದು. ಬಟ್ ಅವರಿಗೆ ಎಲ್ಲರಿಗೂ ಅಡುಗೆ ಮಾಡಿ ಬಡಿಸೋದಕ್ಕೆ ಸಖತ್ ಇಷ್ಟ ಅವ್ರಿಗೆ. ಆ್ಯಂಡ್ ಹೊಸದೇನೋ ಕಲ್ತ್ಕೊಂಡು ಮಾಡ್ತಿರ್ತಾರೆ. ಎಕ್ಸ್ಪೆರಿಮೆಂಟ್ಗಳು ನಡೀತಾನೆ ಇರುತ್ತೆ. ಬಟ್ ಜನರಲಿ ಅಟ್ಲೀಸ್ಟ್ ಶಿ ಇಸ್ ಗುಡ್. ಅದ್ರ ಬಗ್ಗೆ ಏನು ಸೆಕೆಂಡ್ ಡೌಟ್ಸ್ ಇಲ್ಲ ನನಗಂತೂ. ನಾನು ನೋಡಿದಾಗಂತೂ ಶಿ ಇಸ್ ಆಲ್ವೇಸ್, ನಾನು ಯಾವಾಗ ಕೇಳಿದ್ರು ಎಲ್ಲಿ ಫೋನ್ ಮಾಡೋದು, ಎಲ್ಲಿದ್ದೀನಿ, ಕಿಚನ್ಲಿದ್ದೀನಿ ಅಂತ ಹೇಳಿರ್ತೇವೆ. 90% ನಾನು ಫೋನ್ ಮಾಡೋದು ಕಿಚನಲ್ಲೇ ಇರ್ತಾರೆ. ಸೊ ಶಿ ಲವ್ಸ್ ಕುಕಿಂಗ್. ಬನ್ನಿ ಆಕ್ಚುಲಿ ಇಬ್ರು ಒಟ್ಟಿಗೆ ಕೂತ್ಕೊಂಡು, ನನಗೆ ಇದೆಲ್ಲ ನಾನು ಹೇಳ್ದಲ್ಲ ಸರ್, ನಾನು ಅಷ್ಟೆಲ್ಲ ಯೋಚನೆ ಮಾಡೋದಿಲ್ಲ. ಸೊ ವಾಟ್ ಎವರ್ ವಿ ಪ್ಲ್ಯಾನ್ ಫಾರ್ ದ ವೆಡ್ಡಿಂಗ್ ನಾವು ಇಬ್ರು ಒಟ್ಟಿಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡ್ಬೋದು. ಆ ಥರ ಪ್ಲ್ಯಾನ್ಸ್ ಏನಿರಲಿಲ್ಲ. ಮೊದಲು ಏನು ಯೋಚನೆ ಇರಲಿಲ್ಲ, ಈ ಥರನೇ ಇರಬೇಕು ಅಂತ ಏನೂ ಇರಲಿಲ್ಲ. ಆ್ಯಂಡ್ ನನಗಿಂತ ಬೆಟರ್, ಐ ಥಿಂಕ್ ಹಿ ಈಸ್ ಬೆಟರ್ ಎಟ್ ಏನು ಹೇಳ್ತಾರೆ ಡಿಸಿಷನ್. ಸೊ ಇಬ್ಬರು ಕೂತ್ಕೊಂಡು ಡಿಸೈಡ್ ಮಾಡಿದ್ವಿ ಹಿಂಗಿರುತ್ತೆ. ಹೌದು, ಮಂಗಳೂರಲ್ಲಿ ಸಿನ್ಸ್ ನನ್ನ ಫ್ಯಾಮಿಲಿ ಇದ್ದಿದ್ದರಿಂದ ಒಂದು ಫಂಕ್ಷನ್ ಅಲ್ಲಿನೂ ಇರುತ್ತೆ. I like him as a human being ಅನ್ಸುತ್ತೆ, just like that. ಸ್ವಲ್ಪ ಯೂನಿಕ್ ಆಗಿ ಏನೊಂಚೂರು ಥೀಮ್ ಟ್ರೈ ಮಾಡಿದ್ದೀನಿ. ಅದೇ ಹೇಳಿದ, ನನಗೆ ಏನಿದ್ರು ನನಗೆ ಸಿನಿಮಾ ಬಿಟ್ಟರೆ ಬೇರೆ ತಲೆಯಲ್ಲಿ ಬರಲ್ಲ. ಸೊ ಅದು ಕೂಡ ಒಂದು ಚಿಕ್ಕ ಸಿನಿಮ್ಯಾಟಿಕ್ ಥೀಮ್ ಥರನೇ ಟ್ರೈ ಮಾಡಿದೆ. ನಾಟ್ ತೀರಾ ಅದು ಔಟ್ ಆಫ್ ಬಾಕ್ಸು ಆಗಬಾರ್ದು. ಸೊ ವೆಡ್ಡಿಂಗ್ ಆ್ಯಂಡ್ ಸಿನಿಮಾ ಎರಡೂ ಸಣ್ಣದಾಗಿ ಮಿಕ್ಸ್ ಮಾಡಿ ಒಂದು ಥೀಮ್ ಮಾಡ್ಕೊಂಡು ರಿಸೆಪ್ಷನ್. ಇಲ್ಲ, ಅದು ಬಹಳನೇ ಮಿಸ್ ಮಾಡ್ಕೊತಾ ಇದ್ದೀವಿ ನಾವು. ಅದೇ ಹೇಳಿದ್ನಲ್ಲ, ಅದೇನೆಲ್ಲ ಡೆಸ್ಟಿನಿ ಫೇಟ್ ಬರೆದುಬಿಟ್ಟಿದೆ ಹಿಂಗೆ ಅಂತ ಅಂದ್ಬಿಟ್ಟು ಅಂತ. ಬಟ್ ಅವ್ರು ಎಲ್ಲಿದ್ರು ಅವ್ರ ವಿಷಸ್ ನಮ್ಮ ಜೊತೆಗಿರುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ನನಗೂ ಮನಸ್ಸಲ್ಲಿ ಅಷ್ಟೇ ಗೌರವ, ಪ್ರೀತಿ ಅವ್ರ ಮೇಲೆ ಇದೆ. ಸೊ ಈಗ ನನ್ನ ತಂದೆ ಮೇಲೂ ಅಷ್ಟೇ ಅಪಾರವಾದ ಪ್ರೀತಿ, ಗೌರವ ಇದೆ. ಅವ್ರು ಎಲ್ಲಿದ್ರು ಆಶೀರ್ವಾದ ಮಾಡ್ತಾರೆ ಅಂತ. ಅಂದರೆ ದರ್ಶನ್ ಸರ್ ನನ್ನನ್ನು ಎಲ್ಲಿದ್ರು ಆಶೀರ್ವಾದ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ. ಅದೇ ನಾನು ಸಾರ್ನ ಮೀಟ್ ಮಾಡ್ತೀನಿ. ಫಸ್ಟ್ ಅಲ್ಲೇ ಮನೆಗೆ ಹೋದೆ ನಾನು. ಅಲ್ಲೇ ಇನ್ವಿಟೇಷನ್ ಬಾಬಿಗೆ ಕೊಟ್ಟು ಅವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಇನ್ವೈಟ್ ಮಾಡಿದೆ. ಅವರು ಇರುವಂಥ ಪರಿಸ್ಥಿತಿನಲ್ಲಿ ಹಿಂಗೆ ಒಳ್ಳೇದಾಗಲಿ ನಿಮಗೆ ಅಂತ ಬ್ಲೆಸ್ ಮಾಡಿದ್ರು. ನಾನು ಬರ್ತೀನಿ ಅಂತ ಹೇಳಿದ್ರು. ಬಟ್ ಸಿಚುವೇಶನ್ ನಮಗೂ ಹೇಗಿದೆ ಅಂತ ಗೊತ್ತಲ್ಲ. ಸೊ ಅದನ್ನೇ ಹೇಳಿದ್ದೀನಿ, ನೀವು ಬಂದು ಬ್ಲೆಸ್ ಮಾಡಿ ಬಾಬಿ ಅಂತ ಹೇಳ್ತೀನಿ. ಆಯಿತು ಅಂತ ಹೇಳಿದ್ವಿ. ಅಂದರೆ ನನಗೊಂದು ಆಸೆ ಇತ್ತು. ಮೊದಲಿಂದಲೂ ಕಲ್ಯಾಣ ಮಂಟಪ ಅಂತಲೇ, ಒಂದು ಮದುವೆ ಅಂತಂದರೆ ಕಲ್ಯಾಣ ಮಂಟಪಗಳು ಆಗುತ್ತೆ. ಅಲ್ಲಿ ಹಲವಾರು ಹೋಮ ಹವನಗಳು ನಡೆದಿರುತ್ತೆ, ಒಂದೇನೋ ಪಾಸಿಟಿವ್ ವೈಬ್ರೇಷನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಬೇರೆ ಇದೆಲ್ಲ ನೀವೇನು ಒಂದು ಜಸ್ಟ್ ಒಂದು
ಗೋಡೌನ್ ಥರ ಮಾಡಿರ್ತಾರೆ ಇವಾಗೆಲ್ಲ ಕೆಲವೊಂದು ಕಡೆ ಪ್ಯಾಲೇಸ್ ಒಳಗಡೆ ಅಂತ ಆಗ್ತದೆ. ಅದಕ್ಕೆ ಎಲ್ಲ ಈವೆಂಟ್ಸ್ಗಳಿಗೂ ಕೊಡ್ತಾ ಇರ್ತಾರೆ, ಎಕ್ಸ್ಕ್ಲೂಸಿವ್ ಮ್ಯಾರೇಜ್ಗೆ ಅಂತ ಏನು ಕೊಟ್ಟಿರಲಿಲ್ಲ. ಸೊ ನನಗೆ ಆ ಥರದೊಂದು ಆಸೆ ಇತ್ತು, ಆದರೆ ಒಂದು ಪ್ರಾಪರ್ ಒಂದು ಕಲ್ಯಾಣ ಮಂಟಪದಲ್ಲಿ ಆಗಬೇಕು ಅಂತ. ಸೊ ನಾನು ಯಾವಾಗ ಮಾತಾಡಿದ್ವಿ, ಇವನ್ ಶಿ ವಾಸ್ ಲೈಕ್ ದಟ್, ಅವ್ರಿಗೇನು ತೀರಾ ಈ ಥರದಲ್ಲಿಲ್ಲ. ನಮ್ಗೆ ಯಾವಾಗ ಇಶ್ಯೂಸ್ ಏನಾಗುತ್ತೆ, ಯಾಕೆ ಎಲ್ಲರೂ ಅಲ್ಲಿ ಪ್ಯಾಲೇಸ್ಕೊಂಡು ಹೋಗ್ತಾರೆ, ಅದಕ್ಕೆ ಮೇಜರ್ ಪಾರ್ಕಿಂಗ್ ಫೆಸಿಲಿಟೀಸ್ ಸಿಗುತ್ತೆ. ಬಿಗ್ ವೆಡ್ಡಿಂಗ್ಸ್ ಆದಾಗ ಅದು ತುಂಬ ದೊಡ್ಡ ಇಶ್ಯೂ ಆಗುತ್ತೆ ಪಾರ್ಕಿಂಗ್ ಅಂತ ಅನ್ನೋದು. ಸೊ ಹಂಗೆ ಚೆಕ್ ಮಾಡಿದಾಗ ಈಗ ನಾವು ಪೂರ್ಣಿಮಾ ಪ್ಯಾಲೇಸಲ್ಲಿ ಮಾಡ್ತಾ ಇದ್ವಿ, ಅದು ತುಂಬ ಅದ್ಭುತವಾದಂಥ ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಇದೆ. ಆ್ಯಂಡ್ ಮೇನ್ ರೋಡು ಕನೆಕ್ಟಿವಿಟಿ ನಿಮಗೆಲ್ಲನೂ ಚೆನ್ನಾಗಿರೋದ್ರಿಂದ, ದೆನ್ ಕಲ್ಯಾಣ ಮಂಟಪ ಆಗಿರೋದ್ರಿಂದ ಅದು ಎರಡು ಡಬಲ್ ಚೋಟ್ ಇದು, ಅದನ್ನು ನಾವು ಸಿಂಗಲ್ ಮಾಡ್ಕೊಂಡು ನಾವು ಅಲ್ಲಿ ಮಾಡ್ತಾ ಇದ್ವಿ. ನನ್ನ ಪರ್ಸ್ನಲಿ ನನಗೆ ಯಾವಾಗಲೂ ನಮ್ಮ ಆಫೀಸ್ಗಾಗಲಿ ನಮ್ಮ ಮನೆಯಲ್ಲಿ ತುಂಬ ವೆಡ್ಡಿಂಗ್ ಕಾರ್ಡ್ಸ್ಗಳು ಬರ್ತಾನೆ ಇರುತ್ತೆ. ಎಲ್ಲರೂ ಫ್ರೆಂಡ್ಸ್ ತುಂಬ ಜನ ತೊಗೊಂಬಂದು ಕೊಡ್ತಿರ್ತಾರೆ. ನನಗೆ ಯಾವಾಗಲೂ ಒಂದು ಡೈಲಮ ಏನಾಗೋದು ಅಂದರೆ, ಮದುವೆ ಮುಗಿದ್ಮೇಲೆ ಆ ಕಾರ್ಡ್ಗಳನ್ನ ಏನು ಮಾಡಬೇಕು ಅಂತ ಅನ್ನೋದು. ನೀವು ಅದನ್ನು ಬಿಸಾಕಕ್ಕೆ ಹೋಗ್ತೀರಾ ಅಂತಂದರೆ ಅದರಲ್ಲಿ ದೇವ್ರ ಫೋಟೋಗಳಿತ್ತು ಅಥವಾ ಯಾರೋ ತುಂಬ ಆತ್ಮೀಯರದ ಹೆಸರುಗಳು ಅದೆಲ್ಲ ಇರುತ್ತೆ. ಏನು ಮಾಡಬೇಕು ಹಂಗೆ ಇಡ್ತಾ ಹೋದರೆ ನಿಮಗೆ ತುಂಬ ಸ್ಪೇಸ್ ತಗೊಳುತ್ತೆ. ಅದೇನು SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.